ಇಷ್ಟು ತೆಕ್ಕೊಂಡು ಬಂದಿದ್ದಾರೆ ಅಮ್ಮ. ಹೇಗೆ ತೆಗಿತಾರೆ ಅಂತ ಹೇಳಿ ಬನ್ನಿ. ಅವ್ರ ಹಿಂದಿಂದ ರಡ್ಡು ತಿಂಗಳು ಕರೀತು ಬರ್ಪುರ. ಪೊಟೇಟೊ ಸಾಂಬಾರ್. ಇದು ಸೊರಕೆ ಮೀನು ಅಂತ ಹೇಳ್ತೇವೆ ನಾವಿದಕ್ಕೆ. ಇದು ಹಸಿ ಮೀನು, ಇದಕ್ಕೆ ನಂಗು ಮೀನು ಅಂತ ಹೇಳ್ತಾರೆ. ನಂಗದು ಕನ್ನಡದಲ್ಲಿ ಕರೆಕ್ಟಾಗಿ ಹೇಗೆ ಹೆಸರು ಗೊತ್ತಿಲ್ಲ ಇದರದ್ದು. ಮತ್ತು ಚಿಕನ್ ಸಾಂಬಾರ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮತ್ತು ನನ್ನ ತಂಗಿ ಹಾಗೆ ಅಜ್ಜಿ ಹೂವು ಕುಟ್ಟುತ್ತಿದ್ದಾಳೆ ಇವಾಗ. ಹೌದು ಬಸವ, ಹೌದು ಅಲ್ಲ ಬಸವ ಅಲ್ಲ ಅಂತ ಹೇಳ್ತೇವಲ್ಲ ಹಾಗೆ. ಮತ್ತೆಂತ ಹೇಳಿದರೆ ಇವತ್ತು ನಾನು ಹೋಗೋದು 2 ದಿವಸ ಇದ್ದೆ, ಹೋಗು ಇನ್ನು 2 ತಿಂಗಳು ಕಳೆದು ಬರೋದು ಹಾಗೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಾನು ಇದಕ್ಕಿಂತ ಮುಂಚೆ ವ್ಲಾಗ್ಸ್ ಹಾಕಿದ್ದನ್ನೆಲ್ಲ ಒಂದ್ಸಲ ನೋಡ್ಕೊಂಡು ಬನ್ನಿ. ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ ರಬ್ಬರ್ ಟ್ಯಾಪಿಂಗ್ ಯಾವ ಥರ ಮಾಡ್ತಾರೆ ಅಂತ ಹೇಳಿ. ಬನ್ನಿ ಇವಾಗ ಅದನ್ನು ನಾನು ತೋರಿಸ್ತೇನೆ ನಿಮಗೆ. ರಬ್ಬರ್ ಟ್ಯಾಪಿಂಗ್ ಆಲ್ರೆಡಿ ಆಗಿದೆ, ಆದರೂ ಬನ್ನಿ ನಾನು ಹೇಳ್ತೇನೆ, ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ. ಇರುವೆ ಬೇರೆ ಇದೆ ಇಲ್ಲಿ ಅಲ್ಲ. ಇದು ಫುಲ್ ರಬ್ಬರ್ ಟ್ಯಾಪಿಂಗ್. ಇದು ಬಂತು ನೋಡಿ ನಮ್ಮ ನಾಯಿ. ಇದನ್ನು ನೋಡುವಾಗಲೇ ಹೆದರಿಕೆ ಆಗ್ತದೆ. ಇದು ಫುಲ್ಲು ರಬ್ಬರ್ ಮರ. ಯಾಕೆ ಇದಕ್ಕೆ ಇದು ಹಾಕ್ತಾರೆ ಅಂತ, ಕವರ್ ಹಾಕ್ತಾರೆ ಅಂತ ಹೇಳಿದರೆ, ಮಳೆಗಾಲದಲ್ಲಿ ಮಳೆ ಬರ್ತದಲ್ಲ, ಮಳೆ ಬರಬೇಕಾದ್ರೆ ಇದಕ್ಕೆ ನೀರು ಬಿದ್ದು ರಬ್ಬರ್ ಹಾಲು ಹಾಳಾಗ್ತದಲ್ಲ, ಅದಕ್ಕೋಸ್ಕರ ಇದನ್ನು ಹಾಕ್ತಾರೆ. ಮತ್ತು ಇನ್ನು ಕೆಲವರು ಕೇಳಿದ್ರು ಅದನ್ನು ಯಾವ ಥರ ಕುಯ್ತಾರೆ ಅಂತೇಳಿ. ಈ ಥರ ಮಾರ್ಕಿಂಗ್ ಮಾಡೋದು, ಈ ಥರ ಅಮ್ಮ ತಮ್ಮ ಅಪ್ಪ ಎಲ್ಲ 3 ಜನ ಸೇರ್ಕೊಂಡು ಮಾಡ್ತಾರೆ. ಇದು ನಿನ್ನೆ ಬೆಳಗ್ಗೆ ಮಾಡಿದ್ದಾರೆ. ಇವಾಗ ಮಳೆಗಾಲ ಅಲ್ಲ, ಡ್ರೈ ಆಗಲಿಕ್ಕೆ ತುಂಬ ಕಷ್ಟ ಉಂಟು ಅಂಥೇಳಿ ಸಂಜೆ ಇದಕ್ಕೆ ಒಂದು ಸ್ವಲ್ಪ ಮದ್ದು ಹಾಕಿರ್ತಾರೆ. ನಿನ್ನೆ ಸಂಜೆ ಆವಾಗ ಡ್ರೈ ಆಗ್ತದೆ. ಇವತ್ತು ಸಂಜೆ ಆಗುವಾಗ ಇದನ್ನು ತೆಗೆದು ಒಣಗಲಿಕ್ಕೆ ಹಾಕ್ತಾರೆ ಹಾಗೆ. ನಮ್ಮ ಭಾರತಿ ಅಕ್ಕ ಬರ್ತಿದ್ದಾರೆ ಹಾಗೆ. ಬ್ಯೂಟಿ ಈಸ್ ನಾಟ್ ಇಂಪಾರ್ಟೆಂಟ್, ಬ್ಯೂಟಿಫುಲ್ ಹಾರ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಹಾಗೆ. ನೋಡಿ ಈಗ ಅಮ್ಮ ಅದೇ ಕೆಲಸ ಮಾಡ್ತಾರೆ. ಇದು ಡ್ರೈ ಆಗಿದೆಯಲ್ಲ, ಡ್ರೈ ಆಗಿದ್ದನ್ನೆಲ್ಲ ಒಂದು ಕಡೆ ಹಾಕ್ಕೊಂಡು ಬರ್ತಾರೆ, ಆಮೇಲೆ ಬಿಸಿಲಿಗೆ ಹಾಕಿದ್ರೆ ಆಯಿತು. ಇವಾಗ ಸದ್ಯಕ್ಕೆ ಇಲ್ಲಿ ಫುಲ್ ಮಳೆ. ಬನ್ನಿ, ಇಷ್ಟು ತೆಕ್ಕೊಂಡು ಬಂದಿದ್ದಾರೆ ಅಮ್ಮ. ಹೇಗೆ ತೆಗಿತಾರೆ ಅಂತ ಹೇಳಿ ಬನ್ನಿ. ಅವ್ರ ಹಿಂದಿಂದ ಹೋಗುವ. ಈ ಥರ ಒಂದು ಡ್ರೆಸ್ ಹಾಕ್ಕೊಳ್ಬೇಕು, ಇಲ್ಲಾಂದರೆ ನಿಮ್ಮ ಹೊಸ ಡ್ರೆಸ್ ಎಲ್ಲ ಹಾಳಾಗ್ತದೆ ಅಲ್ಲ ಅಮ್ಮ. ಅದ್ಯಾಕೆ ಆ ಮರ ತೆಗಿಲಿಲ್ಲ? ಈ ಮರ ಎಲ್ಲ ಬಿಟ್ಕೊಂಡು ಬಂದ್ರಿ. ಇಷ್ಟೇ ಪ್ರೊಸೀಜರ್, ಇಷ್ಟೇ. ಆದರೆ ಅದೇ ಕಷ್ಟ, ಬೆಳಗ್ಗೆ ಟ್ಯಾಪಿಂಗ್ ಮಾಡೋದೇ ಕಷ್ಟ. ಈ ಕಡೆ ಎಲ್ಲ ಫುಲ್ಲು ಕಾಡು, ಕಾಡಿನ ಮಧ್ಯೆ ನಮ್ಮ ಮನೆ. ಕೆಲವರು ಹೇಳ್ತಾರೆ ಕಾಡಿನ ಮಧ್ಯೆ ಮನೆ ಇರೋದಲ್ಲ ಭಯ ಆಗೋದಿಲ್ವಾ ಅಂತ. ಭಯ ಎಲ್ಲ ಹಾಗೇನಾಗೋದಿಲ್ಲ. ಇವತ್ತು ನಾನು ಹೋಗುದು ಹಾಗೆ ಶುಂಠಿ ಬೆಳ್ಳುಳ್ಳಿ ಫಿಶ್ ಫ್ರೈ ಮಾಡ್ತಿರೋದು. ಅದಕ್ಕೆ ಮೀನು ಫ್ರೈ ಹುಡಿ ನಾವು 2 ಪ್ಯಾಕ್ ತಗೊಂಡಿದ್ದೇವೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತು ಇದು ಎಂತ ಹೇಳಿದರೆ ಮೊಟ್ಟೆ ತಗೊಂಡಿದ್ದೇವೆ. ನೀರೆಲ್ಲ ಏನು ಹಾಕ್ಲಿಕ್ಕಿಲ್ಲ, ಉಪ್ಪು ಎಲ್ಲ ಅದರಲ್ಲೇ ಇರ್ತದಲ್ಲ, ಬರೀ ಇಷ್ಟರಲ್ಲೇ ಕಲಸಿದ್ರೆ ಆಯಿತು. ಅಮ್ಮ ಇವತ್ತು ನಾನು ಹೋಗ್ತಿದ್ದೇನಲ್ಲ, ಊಟಕ್ಕಿಂತ ಮಾಡಿದ್ದೀರಾ? ಫಿಶ್ ಫ್ರೈ. ಕೋಳಿ ಸುಕ್ಕ ಬೇಡ ನನಗೆ, ಫಿಶ್ ಫ್ರೈ ಸಾಕು. ಬಾಯ್ ಬಾಯ್. ಹೊರಟದು ಅವ್ವೇಳ. ಬಾಯ್ ಬಾಯ್, ಥ್ಯಾಂಕ್ ಯು, ಬಾಯ್ ಬಾಯ್. ಚಿಕ್ಕಕ್ಕ ಚಿಕ್ಕಕ್ಕಂಗೆ ಸಹ ಬಾಯ್ ಹೇಳ್ದೈತೆ ಆತ. ಬಾಯ್ ಬಾಯ್. ಮಂಗು ಚಿಕ್ಕ, ಸಣ್ಣ ಆಂಟಿ, ಪಜ್ಜು, ಬಾಯ್ ಬಾಯ್. ಬಾ, ಥ್ಯಾಂಕ್ ಯು ಸೋ ಮಚ್, ಬಾಯ್. ದೊಡ್ಡ ಚಿಕ್ಕ, ದೊಡ್ಡ ಆಂಟಿ, ಪತ್ತು, ಬಾಯ್ ಬಾಯ್. ನಾನು 2 ತಿಂಗಳು ಕರೀತು ಬರ್ಪುರ. ಬಾಯ್ ಬಾಯ್. ಬಾಯ್ ಬಾಯ್.
ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅಮ್ಮ ಬಾಯಿ ಮಾಡ್ಲೆ, ನಾ photo ತೆಗಿಯಕ್ಕೆ ಏನ್ ಮಾಡಲ್ಲ. ಆಲ್ರೆಡಿ ಬಂದಿತ್ತು. ಬಾಯ್ ಮಾಡ್- ಅದಾದಮೇಲೆ ಸ್ವಲ್ಪ ಕೆಲಸ ಇತ್ತು, ಕೆಲಸ ಎಲ್ಲ ಮುಗಿಸ್ಕೊಂಡು ಬಸ್ ಹತ್ಕೊಂಡು ಬಂದೆ. ಇವಾಗ ನಾನು ನಮ್ಮ ಹಾಸ್ಪಿಟಲ್ಗೆ ರೀಚ್ ಆಗಿದೆ. ಇದು ನಮ್ಮ ಹಾಸ್ಪಿಟಲ್ನ ಸ್ಕೈ ವಾಕ್. ಇನ್ನು ಮುಂದೆ ನನ್ನ ಡೈಲಿ ದಿನನಿತ್ಯದ ಕೆಲಸ ನಡೀತಾ ಹೋಗ್ತದೆ. ಬೆಳಗ್ಗೆ ಸಾಯಂಕಾಲ ಡ್ಯೂಟಿ,